ಸ್ತೋತ್ರವಾಗಲಿ. ಅಡ್ವಾನ್ಸ್ ಆಗಿ ನಾನು ಇವರು ನನ್ನ ಹತ್ತಿರ ಕರ್ಕೊಂಡಿದ್ದೀನಿ, ಯಾಕೆ ಗೊತ್ತಾ ತುಂಬ ಭಯ ಆಗ್ತಾ ಇದೆ ಮಾತಾಡಲಿಕ್ಕೆ ಯಾಕೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಕಳೆದ 15 ದಿನದಿಂದ ಕಂಪನಿಯಲ್ಲಿ ತುಂಬ ನಾನು ಸ್ಟ್ರಗಲ್ ಮಾಡಿದೆ. ನಾನು ಫೈನಲ್ ಹೋಗ್ತಾ ಇದ್ದೀನಿ. ನನಗೆ ರಿಲೀಸ್ ಮಾಡಿ ನನ್ನ ಸೆಟಲ್ಮೆಂಟ್ ಏನಿದೆ ಕೊಡಿ ಅಂತ ಕೇಳಿದ್ರೆ ಕಂಪನಿಯಲ್ಲಿ ಯಾವುದೇ ರೆಸ್ಪಾನ್ಸ್ ಇಲ್ಲ. ಆಮೇಲೆ ನಂದು ಸಿವಿಲ್ ಐಡಿ ಎಕ್ಸ್ಪೈರ್ ಆದರೂ ಯಾವುದೇ ಕಾರಣಕ್ಕೂ ರಿನ್ಯೂವಲ್ ಮಾಡ್ತಾ ಇರಲಿಲ್ಲ. ಹಾಗೆ ನಾನು ಏನು ಮಾಡೋದು ಅಂತ ಗೊತ್ತಾಗದೆ ನನಗೆ ಆಲ್ರೆಡಿ ಪೆನಾಲ್ಟಿ ಕೂಡ ಬೀಳ್ತಾ ಇದೆ. ಅಟ್ ಪ್ರೆಸೆಂಟ್ ಕೂಡ ಪೆನಾಲ್ಟಿಯಲ್ಲೇ ಇದ್ದೀನಿ. ಕಂಪನಿ ಯಾವುದೇ ರೀತಿಯಾಗಿ ಪೆನಾಲ್ಟಿ ಕಟ್ತಾನೇ ಇಲ್ಲ, ನನ್ನ ಮೇಲೇ ಪೆನಾಲ್ಟಿ ಹಾಕಬೇಕು ಅಂತ ಅವರು ಡಿಸೈಡ್ ಮಾಡಿದರು. ಸೊ ಆ ಲಾಸ್ಟ್ ಮೂಮೆಂಟಲ್ಲಿ ನಾನು ಹನ್ಸಲ್ ಬ್ರದರ್ಗೆ ಮತ್ತು ರೋಲ್ಯಾಂಡ್ ಬ್ರದರ್, ಆಮೇಲೆ ಜೋಸೆಫ್ ಬ್ರದರ್ ಮತ್ತು ನಮ್ಮ ಡೇವಿಡ್ ಅಣ್ಣವರಿಗೆಲ್ಲ ನಾನು ಗೈಡೆನ್ಸ್ ತಂದು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಸೊ ಆ ಮೂಮೆಂಟಲ್ಲಿ ಫೈನಲ್ ಡಿಸಿಷನ್ ನಾನು ತಗೊಂಡಿದ್ದು ಶೂನ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು. ಶೂನ್ಗೆ ಹೋಗ್ಬೇಕಂದ್ರೆ ಹೇಗೆ ಹೋಗಬೇಕು, ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಆ ಮೂಮೆಂಟಲ್ಲಿ ಡಾಕ್ಯುಮೆಂಟ್ ಏನು ಬೇಕು ಅಂತ ನನಗೆ ಗೊತ್ತ, ಪೂರ ಪ್ರತಿ ಒಂದು ಗೈಡೆನ್ಸ್ ಮಾಡಿದ್ದ ನನಗೆ 4 ಜನ ತುಂಬ ಗೈಡೆನ್ಸ್ ಮಾಡಿದರು. ಇನ್ನೇನು ಫೈನಲ್ ಮೂಮೆಂಟಲ್ಲಿ ನಾನು ಶೂನ್ಗೆ ಹೋಗಬೇಕು. ಆ ಮೂಮೆಂಟಲ್ಲಿ ದೇವರಿಂದ ಅಸಾಧ್ಯವುದು ಒಂದು ಇಲ್ಲ ಅಂತ ದೇವ್ರ ವಾಕ್ಯ ನನಗೆ ವಾಗ್ದಾನ ಆಯಿತು. ಯಾಕಂದರೆ ದೇವ್ರ ಮಕ್ಕಳಿಗೆ ನಾವು ತೊಂದರೆಯಲ್ಲಿರುವಾಗ ರಕ್ಷಿಸುವ ಆತನ ಆಗಿದ್ದಾನೆ. ದೇವ್ರ ಸ್ತೋತ್ರವಾಗಲಿ. ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ನಾವು ಫೈನಲ್ ಹೇಳ್ಬಿಟ್ಟು ನಮಗೆ ಪಾಸ್ಪೋರ್ಟು ಬೇಡ, ಏನು ಬೇಡ, ನಾವು ಬೇಡ, ನಿಮ್ಮ ಅಮೌಂಟು ಬೇಡ, ಏನು ಬೇಡ, ನಾವು ಹೊರಡ್ತೀವಿ ಅಂತ ಹೊರಡುವಾಗ, ಇಲ್ಲ ನಿಮಗೆ ಫೈನಲಲ್ಲಿ ಇವತ್ತು ಸೆಟಲ್ಮೆಂಟ್ ನಾವು ಮಾಡ್ತೀವಿ ಅಂತ ಒಂದು ಅವರು ಬಾಸ್ ನಮಗೆ ಹೇಳಿದರು. ಮತ್ತು ಅಕೌಂಟ್ ಸೆಕ್ಷನಿಂದ ಇನ್ಫಾರ್ಮ್ ಬಂತು. ವೆಯ್ಟ್ ಮಾಡಿದ್ವಿ. ಆಮೇಲೆ ನಮಗೆ ಅಕೌಂಟ್ಗೆ ಕ್ರೆಡಿಟ್ ಆಗಿ ಎಲ್ಲ ಪೂರ್ತಿಯಾಗಿ ಎಲ್ಲ ಸೆಟಲ್ಮೆಂಟ್ ಆ ಒಂದು ದಿನದಲ್ಲಿ ಪಾಸ್ಪೋರ್ಟ್ ಪ್ಲಸ್ ಎಕ್ಸಿಟ್ ಪೇಪರ್ ಎಲ್ಲ ರೀತಿಯಲ್ಲಿ ಕಂಪನಿ ನಮಗೆ ಒದಗಿಸ್ಕೊಡ್ತು. ದೇವರು ನಮಗೆ ಸ್ತೋತ್ರವಾಗಲಿ.